ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಮತದಾನ ನಡೀತಾ ಇದೆ. ಬಿರುಸಿನಿಂದ ಈ ಮತದಾನ ನಡೀತಾ ಇರೋದು. ಬೆಳಗ್ಗೆ 7 ಗಂಟೆಯಿಂದ ಪ್ರಾರಂಭ ಆಗಿದೆ ಮತದಾನ. ಹಲವು ಗಣ್ಯರಿಂದ ವೋಟಿಂಗ್ ಅನ್ನು ಕೂಡ ಮಾಡಲಾಗ್ತಾ ಇದೆ. ಬೆಳಗ್ಗೆಯಿಂದ ಎಡಪ್ಪಾಡಿ ಪಳನಿಸ್ವಾಮಿ ಹಾಗೇನೇ ಟಿಟಿವಿ ದಿನಕರನ್ ಸೇರಿದಂತೆ ನಟ ಕಮಲ್ ಹಾಸನ್, ಶ್ರುತಿ ಹಾಸನ್ರಿಂದ ವೋಟಿಂಗ್ ಆಗಿದೆ. ನೀಲಂಕಾರಿನಲ್ಲಿ ವೋಟ್ ಹಾಕಿರುವಂಥದ್ದು ಟಿವಿಕೆ ಮುಖ್ಯಸ್ಥ ವಿಜಯ್ ನೋಡೋದಕ್ಕೆ ಅಭಿಮಾನಿಗಳು ಕಾತುರದಿಂದ ಬಂದಿದ್ರು. ನುಗ್ಗಲು ಉಂಟಾಗಿದೆ. ಈ ಸಂದರ್ಭದಲ್ಲಿ ಎಲ್ಲ 234 ಕ್ಷೇತ್ರಗಳಿಗೂ ಒಂದೇ ಹಂತದಲ್ಲಿ ಎಲೆಕ್ಷನ್. 5,73,00,000 ಮತದಾರರಿದ್ದಾರೆ. 4,023 ಅಭ್ಯರ್ಥಿಗಳು. ಡಿಎಂಕೆ, ಅಣ್ಣಾ ಡಿಎಂಕೆ, ಟಿವಿಕೆ ನಡುವೆ ತ್ರಿಕೋನ ಸ್ಪರ್ಧೆ ಇದೆ. ಸಿಕ್ಕಾಪಟ್ಟೆ ಫೈಟ್. ಮೇ 4ರಂದು ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಫಲಿತಾಂಶ ಪ್ರಕಟ. ಏನಾಗುತ್ತೆ ಅನ್ನೋದು 4ನೇ ತಾರೀಕು ಗೊತ್ತಾಗತ್ತೆ. ಬಿರುಸಿನ ಮತದಾನ ಈಗ ನಡೀತಾ ಇರೋದು. ಅನೇಕ ನಾಯಕರುಗಳು, ಸಿನಿಮಾ ತಾರೆಗಳು ಎಲ್ಲರೂ ಬಂದು ಮತ ಹಾಕಿದ್ದಾರೆ. ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ವಿಜಯನ್ನ ನೋಡೋದಕ್ಕೆ ಅಭಿಮಾನಿಗಳು ಈ ಸಂದರ್ಭದಲ್ಲಿ ನುಗ್ಗಲು ಉಂಟಾಗಿರೋದು. ವಿಜಯ್ ಓಟ್ ಹಾಕಕ್ಕೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ. ಗಮನಿಸ್ತಾ ಇರಬಹುದು ನೀವು ದೃಶ್ಯದಲ್ಲಿ. ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಾರಂಭ ಆಗಿರುವಂಥದ್ದು. ಅನೇಕ ಗಣ್ಯರು ಮತದಾನ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸಬೇಕಲ್ಲ, ಆ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲ ಆಗಿದೆ. ಮತ್ತು ಆಮೇಲೆ ಅದನ್ನು ಸರಿಪಡಿಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿರುಸಿನಿಂದ ಮತದಾನ ನಡೀತಾ ಇದೆ. ರಿಸಲ್ಟ್ 4ನೇ ತಾರೀಕು ಗೊತ್ತಾಗತ್ತೆ. ತ್ರಿಕೋನ ಸ್ಪರ್ಧೆ ಅಂತೂ ಇದೆ. ಇವಾಗ ಸಿಕ್ಕಾಪಟ್ಟೆ ಪೈಪೋಟಿ ಇದೆ. ಯಾರು ಗೆಲ್ತಾರೆ, ಜನರು ಯಾರು ಕೈ ಹಿಡಿತಾರೆ, ಯಾರು ಅಧಿಕಾರದ ಗದ್ದಿಗೆ ಇರ್ತಾರೆ ಎಲ್ಲ ಗೊತ್ತಾಗಬೇಕು ಅಂತಂದರೆ 4ನೇ ತಾರೀಕು ತನಕ ಕಾಯಬೇಕು. ಕಮಲ್ ಹಾಸನ್, ಶ್ರುತಿ ಹಾಸನ್ ಎಲ್ಲರೂ ಕೂಡ ಆಗಮಿಸಿ ಮತದಾನವನ್ನು ಮಾಡಿದ್ದಾರೆ.